ಏನಾಯ್ತು ಕೆಲವನ್ನ ಒಬ್ಬರ ಪ್ರಜ್ವರಿಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕ್ಯಾತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಕ್ತಲ್ಲ, ಎಲ್ಲೂ ಹೋಯ್ತದೆ ಅವಳು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ಕೂಡಿಸ್ತು ನಮ್ಮ ದೇವರು ಮನ ಬೇಕಾಗಿರೋದು. ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿರ್ಬೇಕು ಮುಂಚೆ, ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು. ಈಗ ಯಾರು ಇನ್ಯಾರು ಬೇರೆ ಆ ಸಭಾ ಕೇಳಿದ್ರೆ ಅವು ಪ್ರಕಾರ ಹೊರಗಡೆ ಚೇರ್ ಹಾಕಿ ಕುಡ್ಕೊಂಡು ಯಾರು ನೀವು ಕಳ್ಕೊತಿರೋದು ಅವ್ರಿಗೆ ಸಿಗ್ತಾರೆ. ಏನಾಯ್ತು ಕೆಲವನ್ನ ಒಬ್ಬರ ಪ್ರಜ್ವರಿಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕ್ಯಾತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಕ್ತಲ್ಲ, ಎಲ್ಲೂ ಹೋಯ್ತದೆ ಅವಳು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ಕೂಡಿಸ್ತು ನಮ್ಮ ದೇವರು ಮನ ಬೇಕಾಗಿರೋದು. ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿರ್ಬೇಕು ಮುಂಚೆ, ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು. ಈಗ ಯಾರು ಇನ್ಯಾರು ಬೇರೆ ಆ ಸಭಾ ಕೇಳಿದ್ರೆ ಅವು ಪ್ರಕಾರ ಹೊರಗಡೆ ಚೇರ್ ಹಾಕಿ ಕುಡ್ಕೊಂಡು ಯಾರು ನೀವು ಕಳ್ಕೊತಿರೋದು ಅವ್ರಿಗೆ ಸಿಗ್ತಾರೆ. ನಾನು 4 ತಿಂಗಳಿಂದ ಸುಮ್ಮನೆ ಕೂತಿದ್ದೆ. 10 ವರ್ಷ ಅಂದರೆ ನಾವಿನ್ನು ಮತ್ತೆ ಬರಲ್ಲ ನಿಮ್ಮ ಮನೆ ಬಾಕಿಗೆ. ನನಗಿಷ್ಟೇ ಆಗ್ಬೇಕಾದ್ರೆ ನನಗೇನು ಇದು ಬೇಡ. ನಮ್ಮ ಕಾರ್ಯಕರ್ತರಿಗೆ ಯಾರಿಗೆ ನೋವಾಗುತ್ತೆ. ಕುಮಾರಸ್ವಾಮಿಯರೇ ಏನಾಯ್ತು ಕೆಲವನ್ನ ಒಬ್ಬರ ಪ್ರಜ್ವರಿಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕ್ಯಾತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಕ್ತಲ್ಲ, ಎಲ್ಲೂ ಹೋಯ್ತದೆ ಅವಳು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ಕೂಡಿಸ್ತು ನಮ್ಮ ದೇವರು ಮನ ಬೇಕಾಗಿರೋದು. ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿರ್ಬೇಕು ಮುಂಚೆ, ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು. ಈಗ ಯಾರು ಇನ್ಯಾರು ಬೇರೆ ಆ ಸಭಾ ಕೇಳಿದ್ರೆ ಅವು ಪ್ರಕಾರ ಹೊರಗಡೆ ಚೇರ್ ಹಾಕಿ ಕುಡ್ಕೊಂಡು ಯಾರು ನೀವು ಕಳ್ಕೊತಿರೋದು ಅವ್ರಿಗೆ ಸಿಗ್ತಾರೆ. ಏನಾಯ್ತು ಕೆಲವನ್ನ ಒಬ್ಬರ ಪ್ರಜ್ವರಿಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕ್ಯಾತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಕ್ತಲ್ಲ, ಎಲ್ಲೂ ಹೋಯ್ತದೆ ಅವಳು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ಕೂಡಿಸ್ತು ನಮ್ಮ ದೇವರು ಮನ ಬೇಕಾಗಿರೋದು. ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿರ್ಬೇಕು ಮುಂಚೆ, ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು. ಈಗ ಯಾರು ಇನ್ಯಾರು ಬೇರೆ ಆ ಸಭಾ ಕೇಳಿದ್ರೆ ಅವು ಪ್ರಕಾರ ಹೊರಗಡೆ ಚೇರ್ ಹಾಕಿ ಕುಡ್ಕೊಂಡು ಯಾರು ನೀವು ಕಳ್ಕೊತಿರೋದು ಅವ್ರಿಗೆ ಸಿಗ್ತಾರೆ. ನಾನು 4 ತಿಂಗಳಿಂದ ಸುಮ್ಮನೆ ಕೂತಿದ್ದೆ. 10 ವರ್ಷ ಅಂದರೆ ನಾವಿನ್ನು ಮತ್ತೆ ಬರಲ್ಲ ನಿಮ್ಮ ಮನೆ ಬಾಕಿಗೆ. ನನಗಿಷ್ಟೇ ಆಗ್ಬೇಕಾದ್ರೆ ನನಗೇನು ಇದು ಬೇಡ. ನಮ್ಮ ಕಾರ್ಯಕರ್ತರಿಗೆ ಯಾರಿಗೆ ನೋವಾಗುತ್ತೆ. ಕುಮಾರಸ್ವಾಮಿಯರೇ ಏನಾಯ್ತು ಕೆಲವನ್ನ ಒಬ್ಬರ ಪ್ರಜ್ವರಿಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕ್ಯಾತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಕ್ತಲ್ಲ, ಎಲ್ಲೂ ಹೋಯ್ತದೆ ಅವಳು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ಕೂಡಿಸ್ತು ನಮ್ಮ ದೇವರು ಮನ ಬೇಕಾಗಿರೋದು. ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿರ್ಬೇಕು ಮುಂಚೆ, ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು. ಈಗ ಯಾರು ಇನ್ಯಾರು ಬೇರೆ ಆ ಸಭಾ ಕೇಳಿದ್ರೆ
ಆ ವಯ್ಯ ಬೇಕಾದ್ರೆ ಹೊರಗಡೆ ಚೇರ್ ಹಾಕಿ ಕೂತ್ಕೊಂಡು ಕೂತ್ಕೊಳ್ತಾರೆ. ಎಷ್ಟು ಬೇಕು ಕೂತ್ಕೊಂಡು ನಿಲ್ತಾರೆ. ಯಾರು ನೀವು ಕಳ್ಕೊತಿರೋ ಮತ್ತು ಅವ್ರಿಗೆ ದೃಷ್ಟಿ ಸಿಗ್ತಾರೆ ಅಂದ್ರೆ ಕುಮಾರಸ್ವಾಮಿ ಅವರು ಒಂದೇ ಒಂದು ಕೇಸ್ ಇರಲಿಲ್ಲ. ಏನಾಯ್ತು ಕೆಲವನ್ನ ಒಬ್ಬರ ಪ್ರಜ್ವರಿಗೂ ಗೊತ್ತಾಗಲ್ಲ. ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕ್ಯಾತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಗ್ತಿಲ್ಲ, ಎಲ್ಲೂ ಹೋಯ್ತದೆ ಅವಳು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ಕೂಡಿಸ್ತೋ ನಮ್ಮ ದೇವರು ಮಗ ಬೇಕಾಗಿರೋದು ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿರ್ಬೇಕು. ಮುಂಚೆ ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು. ಈಗ ಯಾರು ಇನ್ಯಾರು ಬೇರೆ ಆ ಸಭಾಕ್ಕೆ ನಿಂತಿದ್ರೆ ಆ ವಯ್ಯ ಬೇಕಾದ್ರೆ ಹೊರಗಡೆ ಚೇರ್ ಹಾಕಿ ಕೂತ್ಕೊಂಡು ಕೂತ್ಕೊಳ್ತಾರೆ. ಎಷ್ಟು ಬೇಕು ಕೂತ್ಕೊಂಡು ನಿಲ್ತಾರೆ. ಯಾರು ನೀವು ಕಳ್ಕೊತಿರೋ ಮತ್ತು ಅವ್ರಿಗೆ ದೃಷ್ಟಿ ಸಿಗ್ತಾರೆ ಅಂದ್ರೆ ಕುಮಾರಸ್ವಾಮಿ ಅವರು ಒಂದೇ ಒಂದು ಕೇಸ್ ಇರಲಿಲ್ಲ. ನಾನು 4 ತಿಂಗಳಿಂದ ಸುಮ್ಮನೆ ಕೂತಿದ್ದೆ. 10 ವರ್ಷ ಹೋದ್ರೆ ನಾವಿನ್ನು ಮತ್ತೆ ಬರಲ್ಲ ನಿಮ್ಮ ಮನೆ ಬಾಕಿಗೆ. ನನಗೆ ಇಷ್ಟೇ ಆಗ್ಬೇಕಾದ್ರೆ ನನಗೇನು ಇದು ಬೇಡ. ನಮ್ಮ ಕಾರ್ಯಕರ್ತರಿಗೆ ಯಾರಿಗೆ ನೋವಾಗುತ್ತೆ ಕುಮಾರಸ್ವಾಮಿಯರೇ. ಏನಾಯ್ತು ಕೆಲವನ್ನ ಒಬ್ಬರ ಪ್ರಜ್ವರಿಗೂ ಗೊತ್ತಾಗಲ್ಲ. ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕ್ಯಾತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಗ್ತಿಲ್ಲ, ಎಲ್ಲೂ ಹೋಯ್ತದೆ ಅವಳು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ಕೂಡಿಸ್ತೋ ನಮ್ಮ ದೇವರು ಮಗ ಬೇಕಾಗಿರೋದು ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿರ್ಬೇಕು. ಮುಂಚೆ ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು. ಈಗ ಯಾರು ಇನ್ಯಾರು ಬೇರೆ ಆ ಸಭಾಕ್ಕೆ ನಿಂತಿದ್ರೆ ಆ ವಯ್ಯ ಬೇಕಾದ್ರೆ ಹೊರಗಡೆ ಚೇರ್ ಹಾಕಿ ಕೂತ್ಕೊಂಡು ಕೂತ್ಕೊಳ್ತಾರೆ. ಎಷ್ಟು ಬೇಕು ಕೂತ್ಕೊಂಡು ನಿಲ್ತಾರೆ. ಯಾರು ನೀವು ಕಳ್ಕೊತಿರೋ ಮತ್ತು ಅವ್ರಿಗೆ ದೃಷ್ಟಿ ಸಿಗ್ತಾರೆ ಅಂದ್ರೆ ಕುಮಾರಸ್ವಾಮಿ ಅವರು ಒಂದೇ ಒಂದು ಕೇಸ್ ಇರಲಿಲ್ಲ. ಏನಾಯ್ತು ಕೆಲವನ್ನ ಒಬ್ಬರ ಪ್ರಜ್ವರಿಗೂ ಗೊತ್ತಾಗಲ್ಲ. ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕ್ಯಾತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಗ್ತಿಲ್ಲ, ಎಲ್ಲೂ ಹೋಯ್ತದೆ ಅವಳು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ಕೂಡಿಸ್ತೋ ನಮ್ಮ ದೇವರು ಮಗ ಬೇಕಾಗಿರೋದು ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿರ್ಬೇಕು. ಮುಂಚೆ ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು. ಈಗ ಯಾರು ಇನ್ಯಾರು ಬೇರೆ ಆ ಸಭಾಕ್ಕೆ ನಿಂತಿದ್ರೆ ಆ ವಯ್ಯ ಬೇಕಾದ್ರೆ ಹೊರಗಡೆ ಚೇರ್ ಹಾಕಿ ಕೂತ್ಕೊಂಡು ಕೂತ್ಕೊಳ್ತಾರೆ. ಎಷ್ಟು ಬೇಕು ಕೂತ್ಕೊಂಡು ನಿಲ್ತಾರೆ. ಯಾರು ನೀವು ಕಳ್ಕೊತಿರೋ ಮತ್ತು ಅವ್ರಿಗೆ ದೃಷ್ಟಿ ಸಿಗ್ತಾರೆ ಅಂದ್ರೆ ಕುಮಾರಸ್ವಾಮಿ ಅವರು ಒಂದೇ ಒಂದು ಕೇಸ್ ಇರಲಿಲ್ಲ.